ಇದು ಬಿಗ್ ಬಾಸ್ ಮನೆಯಲ್ಲಿ ಹೊಡೆದಾಟನೇ ಆಗಿ ಹೋಗಿದೆ. ಈ ಹೊಡೆದಾಟ ಆದ ನಂತರ ಬಿಗ್ ಬಾಸ್ಗೆ ಕೊಟ್ಟರಂಥ ಶಿಕ್ಷೆ ಏನು ಗೊತ್ತಾ? ಹೌದು, ಇಲ್ಲಿ ವಿನಯ್ ಮತ್ತು ಕಾರ್ತಿಕ್ ಇಬ್ಬರನ್ನೂ ಕೂಡ ಹೊರಗೆ ಕರೆಸಿದ್ದಾರೆ ಅಂತ ಹೇಳಲಾಗ್ತದೆ. ಹೌದು, ಇಲ್ಲಿ ವಿನಯ್ ತುಂಬ ಅಗ್ರೆಸಿವ್ ಆಗಿ ಆಡಿದ್ದಾನೆ. ಅಷ್ಟೇ ಅಲ್ಲ, ಅವಿನಾಶ್ ಮೇಲೆ ಕೈ ಕೂಡ ಮಾಡಿದ್ದಾನೆ. ಅವಿನಾಶ್ಗೆ ಹಿಡ್ಕೊಂಡು ಹೊಡೆದಿದ್ದಾನೆ. ಆದರೆ ಅವಿನಾಶ್ ಕೂಡ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಅವಿನಾಶ್ ಕೂಡ ತಿರುಗಿ ವಿನಯ್ಗೆ ಹೊಡೆದಿದ್ದಾನೆ ಅಂತಲೇ ಹೇಳ್ಬೋದು. ಇಬ್ಬರ ಈ ಹೊಡೆದಾಟದಲ್ಲಿ, ಈ ಆನೆ ಮತ್ತು ಮಾವುತನ ಹೊಡೆದಾಟದಲ್ಲಿ ದೊಡ್ಡ ಮಟ್ಟಿಗೆ ಗಲಾಟೆನೇ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಹೌದು, ಇನ್ನು ಪ್ರತಾಪ್ ಕೂಡ ಅಲ್ಲಿ ಆಟ ಅವರಿಬ್ಬರು ಹೊಡೆದಾಟದ ಸಮಯದಲ್ಲಿ ಹೋಗಿ ಬಟ್ಟೆಗೆ ಬಣ್ಣ ಹಚ್ಚೋಕ್ಕಿಂತ ಹೋಗ್ತಾನೆ. ಆಗ ವಿನಯ್ 2 ಸರಿ ಹೇಳ್ತಾನೆ, ಬೇಡ, ಹೇಳ್ತಾ ಇದ್ದೀನಿ, ಇವೆಲ್ಲ ಸರಿ ಇರೋದಿಲ್ಲ ಅಂತ ಹೇಳಿ ಎಷ್ಟೇ ಕೂಡ ಕರೆದ್ರೂ ಕೂಡ ಬರೋದೇ ಇಲ್ಲ. ನಾನು ಟಾಸ್ಕ್ ಆಡ್ತಾ ಇದ್ದೀನಣ್ಣ, ದಯವಿಟ್ಟು ನನಗೆ ಇದು ಮಾಡಿಬಿಡಿ, ತೊಂದರೆ ಕೊಡ್ಬಿಡಿ ಅಂತ ಹೇಳಿ ಅವನು ಹೋಗಿದ್ದೆ ಬಣ್ಣ ಹಚ್ಚೇ ಬಿಡ್ತಾನೆ. ಅದನ್ನು ನೋಡಿದಂಥ ವಿನಯ್ಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಆ ಹೆಚ್ಚಾಗಿದ್ದ ತಕ್ಷಣ ಪ್ರತಾಪ್ಗೂ ಕೂಡ ಎಳೆದು ಬಿಸಾಕ್ತಾನೆ. ಅದು ಎಳೆದು ಬಿಸಾಕಿದ ಪರಿಣಾಮ ಆತನಿಗೂ ಕೂಡ ತಲೆ ಮತ್ತು ಮೈ ಕೈಗೆ ಏಟ ಬಿದ್ದಿದೆ. ಸದ್ಯ ಸಿರಿ ಮತ್ತು ಸಂಗೀತ ಅವರು ಜೋರಾಗಿ ಕೂಗಾಡ್ತಾರೆ ವಿನಯ್ ಮೇಲೆ ಅಂತಲೇ ಹೇಳ್ಬೋದು. ಏನು ಸದ್ಯ ವಿನಯ್ ಈ ಆಟಕ್ಕೆ ತಕ್ಷಣ ಬಿಗ್ ಬಾಸ್ನ ಬೌನ್ಸರ್ಸ್ಗಳು ಒಳಗೆ ಬಂದಿದ್ದಾರೆ. ಇನ್ನು ಕಾರ್ತಿಕ್ ಮತ್ತು ವಿನಯ್ನ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಕೂಡ ಕೆಲ ಬಲ್ಲ ಮೂಲಗಳು ಮಾಹಿತಿ ಬರ್ತಾ ಇದೆ. ಹಾಗಾದರೆ ನೀವೇನಂತೀರ ಈ ಎಪಿಸೋಡ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದ.